ನಮಃ ಶಿವಾಯ. ಸಮಸ್ತ ವೃಷಭ ರಾಶಿಯ ಬಂಧುಗಳಿಗೆ ನಮಸ್ಕಾರಗಳು. ಇಂದು ನಾವು ನಿಮ್ಮ ರಾಶಿಚಕ್ರಕ್ಕೆ ಸಂಬಂಧಿಸಿದ ಅತ್ಯಂತ ನಿರ್ಣಾಯಕ ಮತ್ತು ಗಂಭೀರವಾದ ವಿಚಾರವೊಂದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ನಡೆಸಲಿದ್ದೇವೆ. ದೀರ್ಘಕಾಲದಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಅದೆಷ್ಟೋ ಸಂಶಯಗಳಿಗೆ ಇಂದು ನಿಖರವಾದ ಉತ್ತರಗಳು ದೊರೆಯಲಿವೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ, ಕಳೆದ 12 ವರ್ಷಗಳಿಂದ ನಿಮ್ಮ ಜೀವನದ ಏಳುಬೀಳುಗಳ ಮೇಲೆ ಅದೃಶ್ಯವಾಗಿ ಪ್ರಭಾವ ಬೀರುತ್ತಿರುವ ಆ ವ್ಯಕ್ತಿಯ ಬಗ್ಗೆ ಒಂದು ಅತಿದೊಡ್ಡ ರಹಸ್ಯವು ಇಂದು ಅನಾವರಣಗೊಳ್ಳಲಿದೆ. ಈ ಸುದ್ದಿಯು ನಿಮ್ಮನ್ನು ಅಚ್ಚರಿಗೊಳಿಸಬಹುದು, ಆದರೆ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಹೊಸ ಆಯಾಮಕ್ಕೆ ತಿರುಗಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಇಲ್ಲಿ ಹೇಳುವ ಪ್ರತಿಯೊಂದು ವಿಚಾರವನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಏಕಾಗ್ರತೆಯಿಂದ ಆಲಿಸಿ. ವೃಷಭ ರಾಶಿಯವರೇ, ನಿಮ್ಮ ಬದುಕಿನ ಪಯಣದಲ್ಲಿ ನೀವು ಇಲ್ಲಿಯವರೆಗೆ ಯಾರನ್ನು ಅತೀವವಾಗಿ ನಂಬಿ ನಿಮ್ಮ ಅಂತರಂಗದ ಗುಟ್ಟುಗಳನ್ನು ಹಂಚಿಕೊಂಡಿದ್ದೀರೋ ಅಂತಹವರಲ್ಲೇ ಒಬ್ಬರು ಈಗ ನಿಮ್ಮ ಕಡುಶತ್ರುವಾಗುವ ಪರಿಸ್ಥಿತಿಯಲ್ಲಿದ್ದಾರೆ. ಈ ಕಹಿಸತ್ಯವು ಬಹಳ ಅನಿರೀಕ್ಷಿತವಾಗಿ ನಿಮ್ಮ ಮುಂದೆ ಬರಲಿದೆ. ಒಂದು ಅನಿರೀಕ್ಷಿತ ಪ್ರಸಂಗವು ನಿಮ್ಮ ಜೀವನದಲ್ಲಿ ಘಟಿಸಲಿದ್ದು, ಆ ಮೂಲಕ ನಿಮ್ಮ ಸುತ್ತಲಿರುವವರ ಅಸಲಿ ಮುಖವಾಡಗಳು ಸಾರ್ವಜನಿಕವಾಗಿ ಕಳಚಿ ಬೀಳಲಿವೆ. ಮುಂಬರುವ ಈ 4 ದಿನಗಳ ಅವಧಿಯಲ್ಲಿ ಜರುಗಲಿರುವ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಕ್ರಾಂತಿಕಾರಿ ಪಲ್ಲಟಗಳನ್ನು ಉಂಟುಮಾಡುತ್ತವೆ. ನೀವು ಒಂದು ದಾರಿಯಲ್ಲಿ ಯೋಚಿಸುತ್ತಿದ್ದರೆ, ವಾಸ್ತವದಲ್ಲಿ ಸಂಭವಿಸುವುದು ಸಂಪೂರ್ಣವಾಗಿ ಬೇರೆಯೇ ಆಗಿರುತ್ತದೆ. ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷ ನಿಮ್ಮ ಜೀವನದೊಳಗೆ ಪ್ರವೇಶಿಸುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ಇದು ಯಾವುದೋ ಪ್ರಬಲ ಗ್ರಹಗತಿಗಳ ಪ್ರಭಾವದಿಂದ ನಡೆಯುತ್ತಿರುವ ದೈವಿಕ ಸಂಚಲನವಾಗಿದೆ. ಈ 3 ವ್ಯಕ್ತಿಗಳು ನಿಮ್ಮ ಜೀವನವನ್ನು ಪರೀಕ್ಷಿಸಲು ಮತ್ತು ನಿಮ್ಮ ವಿವೇಚನಾ ಶಕ್ತಿಯನ್ನು ಹೊರಗೆ ಹಚ್ಚಲು ಬರುತ್ತಿದ್ದಾರೆ. ನಿಮಗೆ ಯಾರು ನಿಜವಾದ ಹಿತೈಷಿಗಳು ಮತ್ತು ಯಾರು ನಿಮ್ಮ ಉನ್ನತಿಯನ್ನು ಸಹಿಸದವರು ಎಂಬುದನ್ನು ನೀವು ಸ್ಪಷ್ಟವಾಗಿ ಅರಿಯುವ ಪವಿತ್ರ ಸಮಯವಿದು. ಆದ್ದರಿಂದ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಿ. ಈ ವಿವರಣೆಯನ್ನು ಎಲ್ಲಿಯೂ ಅರ್ಧಕ್ಕೆ ಬಿಡದೆ ಕೊನೆಯವರೆಗೂ ಆಲಿಸಿ, ಏಕೆಂದರೆ ನಿಮ್ಮ ಬದುಕನ್ನು ಬದಲಿಸಬಲ್ಲ ಮುಖ್ಯ ಅಂಶಗಳು ಈ ಮಾಹಿತಿಯ ಅಂತ್ಯದಲ್ಲಿವೆ. ಮಾಹಿತಿಗೆ ಹೋಗುವ ಮುನ್ನ ನಮ್ಮದೊಂದು ಪುಟ್ಟ ವಿನಂತಿ. ನೀವು ನಮ್ಮ ಈ ಚಾನಲ್ಗೆ ಮೊದಲು ಭೇಟಿ ನೀಡುತ್ತಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಚಿಹ್ನೆಯ ಮೇಲೆ ಕ್ಲಿಕ್ ಮಾಡಿ. ಆಗ ಮಾತ್ರ ನಿಮಗೆ ನಮ್ಮ ಮಾಹಿತಿಗಳ ಅಧಿಸೂಚನೆ ಸರಿಯಾಗಿ ತಲುಪುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಈ ಮಾಹಿತಿಯನ್ನು ನೀವು ಇಷ್ಟಪಟ್ಟರೆ ಒಂದು ಪುಟ್ಟ ಲೈಕ್ ನೀಡುವುದರಿಂದ ಇದು ನಿಮ್ಮ ರಾಶಿಚಕ್ರದ ಇನ್ನೂ ಅನೇಕ ಜನರನ್ನು ತಲುಪಲು ಸಹಾಯವಾಗುತ್ತದೆ. ಇದು ನಮಗೆ ಪ್ರೇರಣೆಯೂ ಆಗಿರುತ್ತದೆ. ಈಗ ನೀವು ಇದನ್ನು ಪೂರ್ಣ ಏಕಾಗ್ರತೆಯಿಂದ ಮಾತ್ರ ಆಲಿಸಿ, ಏಕೆಂದರೆ ಇದು 100ಕ್ಕೆ 100ರಷ್ಟು ಜ್ಯೋತಿಷ್ಯಶಾಸ್ತ್ರದ ಆಧಾರಿತ ಭವಿಷ್ಯವಾಗಿದೆ. ಮೊದಲು ವೃಷಭ ರಾಶಿಚಕ್ರದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 1ರಿಂದ 4ನೇ ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರಿದವರಾಗಿರುತ್ತಾರೆ. ವೃಷಭ ಎಂದರೆ ಎತ್ತು ಅಥವಾ ಬುಲ್. ಈ ರಾಶಿಚಕ್ರ ಚಿಹ್ನೆಯು ಜೀವನದಲ್ಲಿ ಅಚಲವಾದ ಸ್ಥಿರತೆಯನ್ನು ಹೊಂದಿರುತ್ತದೆ. ಇವರು ಒಮ್ಮೆ ಒಂದು ನಿರ್ಧಾರವನ್ನು ಕೈಗೊಂಡ ನಂತರ ಅದನ್ನು ಬದಲಿಸುವುದು ಮನುಷ್ಯರಿರಲಿ ದೇವರಿಗೂ ಕಷ್ಟವೆನ್ನಬಹುದು. ಪ್ರೀತಿ, ವಿಶ್ವಾಸ ಮತ್ತು ಕುಟುಂಬದ ಘನತೆಗಾಗಿ ಹೋರಾಡುವ ಇವರ ಸ್ವಭಾವವು ಅತ್ಯಂತ ಪ್ರಬಲವಾಗಿರುತ್ತದೆ. ವೃಷಭ ರಾಶಿಯ ಅಧಿಪತಿಯು ಸುಖಕಾರಕ ಶುಕ್ರನಾಗಿರುವುದರಿಂದ ಇವರು ಸೌಂದರ್ಯ, ಐಹಿಕ ಸುಖ ಮತ್ತು ಕುಟುಂಬದ ಒಗ್ಗಟ್ಟನ್ನು ಅತೀವವಾಗಿ ಪ್ರೀತಿಸುತ್ತಾರೆ. ಇವರ ಹೃದಯವು ಬೆಣ್ಣೆಯಂತೆ ಮೃದುವಾಗಿರುತ್ತದೆ, ಆದರೆ ಹೊರನೋಟಕ್ಕೆ ಇವರು ಸ್ವಲ್ಪ ಕಠಿಣವಾಗಿ ಮತ್ತು ಗಂಭೀರವಾಗಿ ಕಾಣುತ್ತಾರೆ. ಯಾರಿಗಾದರೂ ಸಹಾಯ ಮಾಡಬೇಕೆಂಬ ಆಸೆ ಇವರಲ್ಲಿ ಹುಟ್ಟಿದರೆ ಇವರು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಇವರ ಭಾವನೆಗಳಿಗೆ ಧಕ್ಕೆ ತರುವವರನ್ನು ಇವರು ತಮ್ಮ ಜೀವನದುದ್ದಕ್ಕೂ ಮರೆಯುವುದಿಲ್ಲ. ಇದು ಇವರ ವ್ಯಕ್ತಿತ್ವದ ಅತ್ಯಂತ ಪ್ರಮುಖ ಲಕ್ಷಣವಾಗಿದೆ. ವೃಷಭ ರಾಶಿಯವರು ಅತ್ಯಂತ ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇತರರು ಸಹಜವಾಗಿಯೇ ಇವರ ಬಳಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ, ಏಕೆಂದರೆ ಇವರಲ್ಲಿ ಒಂದು ರೀತಿಯ ದೈವಿಕ ಶಾಂತಿ ಇರುತ್ತದೆ. ಇವರ ಮೇಲೆ ಜನರಿಗೆ ಅಪಾರ ನಂಬಿಕೆ ಇರುತ್ತದೆ. ಇವರು ಎದುರಿಗಿರುವವರ ಮಾತುಗಳನ್ನು ಬಹಳ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾರೆ. ಅದಕ್ಕಾಗಿಯೇ ಅನೇಕರು ಇವರನ್ನು ನಂಬಿ ತಮ್ಮ ಮನಸ್ಸನ್ನು ಬಿಚ್ಚಿಡುತ್ತಾರೆ. ಇದು ಒಂದು ಒಳ್ಳೆಯ ಗುಣವಾದರೂ ಕೆಲವು ಸನ್ನಿವೇಶಗಳಲ್ಲಿ ಇದು ಇವರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ತಾಳ್ಮೆಯೇ ವೃಷಭರಾಶಿಯವರ ಅತಿದೊಡ್ಡ ಆಸ್ತಿ ಎನ್ನಬಹುದು. ಪರಿಸ್ಥಿತಿ ಎಷ್ಟೇ ವಿಕೋಪಕ್ಕೆ ಹೋದರೂ ಇವರು ತಕ್ಷಣ ಪ್ರತಿಕ್ರಿಯಿಸದೆ ಆಳವಾಗಿ ಯೋಚಿಸಿ ಆನಂತರ ಹೆಜ್ಜೆ ಇಡುತ್ತಾರೆ. ಆದರೆ ಒಮ್ಮೆ ಇವರ ತಾಳ್ಮೆಯ ಕಟ್ಟೆ ಒಡೆದು ಕೋಪ ಬಂದರೆ ಆ ಜ್ವಾಲಾಮುಖಿಯನ್ನು ತಡೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಯಾರೂ ಇವರ ಕೋಪವನ್ನು ಹಗುರವಾಗಿ ಪರಿಗಣಿಸಬಾರದು. ಇವರು ಹೊರಗೆ ಶಾಂತ ಸಮುದ್ರದಂತೆ ಕಂಡರೂ ಒಳಗೆ ಮಹಾಬಲಶಾಲಿಗಳಾಗಿರುತ್ತಾರೆ. ಸ್ವಾಭಾವಿಕವಾಗಿ ದಯಾಳುಗಳು ಮತ್ತು ಕ್ಷಮಿಸುವ ಮನೋಭಾವದವರು.
ತಾವು ಪಟ್ಟ ಕಷ್ಟ ಇತರರಿಗೆ ಆಗಬಾರದೆಂದು ತಮ್ಮಲ್ಲಿರುವುದನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಈ ಮುಗ್ಧ ಗುಣದಿಂದಾಗಿ ಇವರು ಕೆಲವೊಮ್ಮೆ ತಪ್ಪು ಜನರನ್ನು ಅತಿಯಾಗಿ ನಂಬಿ ಮೋಸ ಹೋಗುತ್ತಾರೆ. ಒಮ್ಮೆ ಇವರು ಯಾರನ್ನಾದರೂ ನಂಬಿದರೆ ಆ ನಂಬಿಕೆಯನ್ನು ಜೀವನದುದ್ದಕ್ಕೂ ಉಳಿಸಿಕೊಳ್ಳುತ್ತಾರೆ. ಆದರೆ ಮೋಸ ಹೋದಾಗ ಇವರು ಅನುಭವಿಸುವ ನೋವು ಅತೀವವಾಗಿರುತ್ತದೆ. ವೃಷಭ ರಾಶಿಯವರು ಅತ್ಯಂತ ಶಿಸ್ತಿನ ಮತ್ತು ಕ್ರಮಬದ್ಧ ಜೀವನವನ್ನು ಇಷ್ಟಪಡುತ್ತಾರೆ. ಕೈಗೆತ್ತಿಕೊಂಡ ಯಾವುದೇ ಕೆಲಸವನ್ನು ಅಂತ್ಯದವರೆಗೆ ಬಿಡುವುದಿಲ್ಲ. ಕೆಲಸವನ್ನು ಅರ್ಧದಾರಿಯಲ್ಲಿ ನಿಲ್ಲಿಸುವುದು ಇವರ ರಕ್ತದಲ್ಲೇ ಇಲ್ಲ. ಆದರೆ ಇವರಲ್ಲಿರುವ ಒಂದು ದೊಡ್ಡ ದೌರ್ಬಲ್ಯವೆಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ತಮ್ಮಂತೆಯೇ ಒಳ್ಳೆಯವರು ಎಂದು ಭಾವಿಸುವುದು. ಇದು ಬಹಳ ಅಪಾಯಕಾರಿ. ಏಕೆಂದರೆ ಎಲ್ಲರೂ ನಿಜವಾಗಿಯೂ ಒಳ್ಳೆಯವರಲ್ಲ. ಅನೇಕರು ಒಳ್ಳೆಯವರಂತೆ ಕೇವಲ ನಟಿಸುತ್ತಿರುತ್ತಾರೆ. ಈಗ ನೀವು ಕೇಳಲಿರುವ ವಿಷಯವು ಬಹಳ ಮುಖ್ಯವಾಗಿದೆ. ಕಳೆದ 12 ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ನಿಮ್ಮ ಕಣ್ಣಿಗೆ ಬೀಳದಂತೆ ನಿಮ್ಮ ವಿರುದ್ಧ ನಿರಂತರವಾಗಿ ಸಂಚು ರೂಪಿಸುತ್ತಿದ್ದಾನೆ. ಅವನು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೇ ಆಗಿರಬಹುದು. ಪ್ರತಿದಿನ ನಿಮ್ಮೊಂದಿಗೆ ಕುಳಿತು ಮಾತನಾಡುತ್ತಿರಬಹುದು. ಆದರೆ ಅವನ ಅಂತರಂಗದ ಒಳಗೆ ನಿಮ್ಮ ಬಗ್ಗೆ ಅಸೂಯೆಯ ಕಿಚ್ಚು ಧಗಧಗಿಸುತ್ತಿದೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ನಿಮ್ಮ ಬೆನ್ನ ಹಿಂದೆ ವಿಷ ಕಾರುತ್ತಿರಬಹುದು. ಆ ವ್ಯಕ್ತಿಯ ಹೆಸರಿನಲ್ಲಿ ನಿರ್ದಿಷ್ಟ ಅಕ್ಷರಗಳಿರುವ ಸಾಧ್ಯತೆ ಬಹಳ ಹೆಚ್ಚಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಗ್ರಹಗಳ ಸಂಚಾರವು ನೀಡುತ್ತಿರುವ ನೇರವಾದ ಸೂಚನೆಯಾಗಿದೆ. ಇದನ್ನು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಕೆಲವು ಮುಖಗಳು ನೆನಪಿಗೆ ಬರಬಹುದು. ಆದರೆ ತಕ್ಷಣವೇ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಮುಂಬರುವ 4 ದಿನಗಳಲ್ಲಿ ನಡೆಯುವ ಒಂದು ಮಹತ್ವದ ಘಟನೆಯ ಮೂಲಕ ಸತ್ಯವು ಸಂಪೂರ್ಣವಾಗಿ ಬಯಲಾಗಲಿದೆ. ವೃಷಭ ರಾಶಿಯವರು ಹೊರಗೆ ತುಂಬಾ ಶಾಂತವಾಗಿ ಕಾಣುತ್ತಾರೆ, ಆದರೆ ಒಳಗಿನಿಂದ ಅವರಿಗೆ ತುಂಬಾ ಬಲವಾದ ಮನಸ್ಸು ಇರುತ್ತದೆ. ಯಾರಿಗಾದರೂ ಅಗತ್ಯವಿದ್ದಾಗ ಮುಂದೆ ಬಂದು ಸಹಾಯ ಮಾಡುವುದು ಅವರ ಸ್ವಭಾವ. ಆದಾಗ್ಯೂ ಅದೇ ಸಮಯದಲ್ಲಿ ಇವರು ತಮ್ಮ ಭಾವನೆಗಳನ್ನು ವಿರಳವಾಗಿ ವ್ಯಕ್ತಪಡಿಸುತ್ತಾರೆ. ಅದಕ್ಕಾಗಿಯೇ ಅನೇಕ ಜನರು ಇವರನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇವರು ಹೆಚ್ಚಾಗಿ ತಾವಾಗಿಯೇ ಇರಲು ಇಷ್ಟಪಡುತ್ತಾರೆ. ಆದರೆ ಅಗತ್ಯವಿದ್ದಾಗ ಇವರು ಸಿಂಹದಂತೆ ಹೋರಾಡುವ ಧೈರ್ಯವನ್ನು ಹೊಂದಿರುತ್ತಾರೆ. ವೃಷಭ ರಾಶಿಯವರ ದೊಡ್ಡ ಶಕ್ತಿ ಇವರ ಸ್ಥಿರತೆ. ಇವರು ಒಂದು ಕೆಲಸವನ್ನು ಪ್ರಾರಂಭಿಸಿದ ನಂತರ ಅದು ಪೂರ್ಣಗೊಳ್ಳುವವರೆಗೆ ಅದನ್ನು ಬಿಡುವುದಿಲ್ಲ. ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಇವರು ಹಿಂದೆ ಸರಿಯುವುದಿಲ್ಲ. ಈ ಗುಣಲಕ್ಷಣದಿಂದಾಗಿ ಇವರು ಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುತ್ತಾರೆ. ಇವರು ಆತುರಪಡದೆ ಸ್ಥಿರವಾಗಿ ಮುಂದುವರಿಯುತ್ತಾರೆ. ಈ ತಾಳ್ಮೆ ಮತ್ತು ಪರಿಶ್ರಮ ಅವರನ್ನು ಇತರರಿಂದ ಎದ್ದು ಕಾಣುವಂತೆ ಮಾಡುತ್ತದೆ. ಆದರೆ ಪ್ರತಿಯೊಂದು ಶಕ್ತಿಗೂ ಒಂದು ದೌರ್ಬಲ್ಯವಿರುತ್ತದೆ. ವೃಷಭ ರಾಶಿಯವರಲ್ಲಿ ಎಲ್ಲರನ್ನೂ ನಂಬುವುದು ಇವರ ಜಾಯಮಾನ. ಯಾರಾದರೂ ಇವರೊಂದಿಗೆ ನಗುತ್ತಾ ಮಾತನಾಡಿದರೆ ಅವರು ಒಳ್ಳೆಯವರು ಎಂದು ಭಾವಿಸುತ್ತಾರೆ. ಇದರಿಂದಾಗಿ ಕೆಲವೊಮ್ಮೆ ಇವರು ಮೋಸ ಹೋಗುತ್ತಾರೆ. ವಿಶೇಷವಾಗಿ ಇವರು ತಮ್ಮ ಹತ್ತಿರ ಇರುವವರಿಂದಲೇ ನೋವು ಅನುಭವಿಸುತ್ತಾರೆ. ಒಮ್ಮೆ ಇವರು ನಂಬಿಕೆ ಕಳೆದುಕೊಂಡರೆ ಆ ವ್ಯಕ್ತಿಯನ್ನು ಮತ್ತೆ ತಮ್ಮ ಹತ್ತಿರಕ್ಕೆ ಸೇರಿಸುವುದು ತುಂಬಾ ಕಷ್ಟ. ಇವರು ತಮ್ಮ ಕುಟುಂಬವನ್ನು ಅತೀವವಾಗಿ ಪ್ರೀತಿಸುವ ಮತ್ತು ತಮ್ಮ ಪ್ರೀತಿಪಾತ್ರರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುವ ವ್ಯಕ್ತಿಗಳು. ಆದರೆ ಅದೇ ಪ್ರೀತಿ ಕೆಲವೊಮ್ಮೆ ಇವರ ದೌರ್ಬಲ್ಯವಾಗುತ್ತದೆ, ಏಕೆಂದರೆ ಇವರು ಯಾರನ್ನಾದರೂ ಅತಿಯಾಗಿ ನಂಬಿ ನೋಯಬಹುದು. ಅದಕ್ಕಾಗಿಯೇ ಈಗ ನಾನು ನಿಮಗೆ ಒಂದು ಎಚ್ಚರಿಕೆ ನೀಡುತ್ತೇನೆ. ಎಲ್ಲರಿಗೂ ನಿಮ್ಮ ಮನಸ್ಸನ್ನು ತೆರೆಯಬೇಡಿ, ಸ್ವಲ್ಪ ಜಾಗರೂಕರಾಗಿರಿ. ವೃಷಭ ರಾಶಿಯವರು ವಿರಳವಾಗಿ ಕೋಪಗೊಳ್ಳುತ್ತಾರೆ, ಆದರೆ ಒಮ್ಮೆ ಹಾಗೆ ಮಾಡಿದರೆ ಅದು ಗಂಭೀರವಾಗಿರುತ್ತದೆ. ಆ ಸಮಯದಲ್ಲಿ ಇವರು ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ತಪ್ಪುದಾರಿಯಲ್ಲಿ ಕರೆದೊಯ್ಯಬಹುದು. ಅದಕ್ಕಾಗಿಯೇ ಇವರು ಕೋಪಗೊಂಡಾಗ ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ನಿಲ್ಲಿಸಿ ಯೋಚಿಸುವುದು ಉತ್ತಮ. ನೀವು ಶಾಂತವಾಗಿದ್ದಾಗ ಮಾತ್ರ ನಿಮ್ಮ ನಿಜವಾದ ಶಕ್ತಿ ಹೊರಬರುತ್ತದೆ ಮತ್ತು ಯಶಸ್ಸನ್ನು ತರುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನೀವು ಅನೇಕ ವಿಷಯಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುತ್ತೀರಿ ಮತ್ತು ಅವುಗಳನ್ನು ಹೊರಗೆ ಬಿಡುವುದಿಲ್ಲ. ಇದು ಒಳ್ಳೆಯ ಗುಣವಾಗಿದ್ದರೂ ಕೆಲವು ಸಂದರ್ಭಗಳಲ್ಲಿ ಇದು ಒತ್ತಡಕ್ಕೆ ಕಾರಣವಾಗಬಹುದು. ನಿಮ್ಮ ಮನಸ್ಸಿನಲ್ಲಿರುವ ನೋವನ್ನು ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ನಿಮ್ಮ ಮನಸ್ಸಿನ ಬಗ್ಗೆ ಕಾಳಜಿ ವಹಿಸುವುದು ಸಹ ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ಸಮಸ್ಯೆಗಳಿಗೆ ಕಾರಣವನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೆಲವರು ನಿಮ್ಮ ವಿರುದ್ಧ ಇದ್ದಾರೆ ಎಂದು ನೀವು ಏಕೆ ಭಾವಿಸುತ್ತೀರಿ? ಅದಕ್ಕೆ ಕಾರಣ ನಿಮ್ಮ ಬೆಳವಣಿಗೆ. ನೀವು ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯುತ್ತಿದ್ದೀರಿ. ಇದು ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ಕೆಲವರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆಪಡುತ್ತಾರೆ. ಈ ಅಸೂಯೆ ನಿಮ್ಮ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ತರುತ್ತದೆ. ನೀವು ಏನೇ ಮಾಡಿದರೂ ಅಡೆತಡೆಗಳು ಮಧ್ಯದಲ್ಲಿ ಬರುತ್ತವೆ. ನೀವು ಕೆಲಸ ತಡವಾಗುತ್ತಿದೆ ಎಂದು ಭಾವಿಸುವುದು ಇದೇ ಕಾರಣಕ್ಕಾಗಿ.
ಆದರೆ ನೀವು ಭಯಪಡಬೇಕಾಗಿಲ್ಲ, ಏಕೆಂದರೆ ಈ ಪರಿಸ್ಥಿತಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಶೀಘ್ರದಲ್ಲೇ ಈ ಸಮಸ್ಯೆಗಳಿಗೆ ಪರಿಹಾರ ಕಾಣಿಸಿಕೊಳ್ಳುತ್ತದೆ. ನೀವು ಈಗ ಮಾಡಬೇಕಾಗಿರುವುದು ನಿಮ್ಮ ಕೆಲಸದ ಮೇಲೆ ಗಮನಹರಿಸುವುದು. ಇತರರ ಮಾತುಗಳಿಗೆ ಕಿವಿಗೊಡಬೇಡಿ ಮತ್ತು ನಿಮ್ಮನ್ನು ನಂಬಿರಿ. ಯಾರನ್ನಾದರೂ ನಂಬುವ ಮೊದಲು 2 ಬಾರಿ ಯೋಚಿಸಿ. ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಅದಕ್ಕಾಗಿಯೇ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ವಿಳಂಬವಿಲ್ಲದೆ ಹೆಜ್ಜೆಗಳನ್ನು ಇರಿಸಿ. ನೀವು ನಿಮ್ಮನ್ನು ನಂಬಿದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮೊಳಗಿನ ಶಕ್ತಿಯನ್ನು ನೀವು ಗುರುತಿಸಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಖಂಡಿತವಾಗಿಯೂ ಬರುತ್ತವೆ. ಇದು ನಿಮಗೆ ಒಂದು ಪ್ರಮುಖ ಸಂಕೇತವಾಗಿದೆ. ನೀವು ಈಗ ಕೇಳಲಿರುವ ವಿಷಯವು ಬಹಳ ನಿರ್ಣಾಯಕವಾಗಿದೆ. ನೀವು ಇಲ್ಲಿಯವರೆಗೆ ಗಮನಿಸದ ಸತ್ಯವು ಈಗ ನಿಮಗೆ ತಿಳಿಯುತ್ತಿದೆ. 12 ವರ್ಷಗಳಿಂದ ಒಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಮೌನವಾಗಿ ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತಿದ್ದಾನೆ. ಅವನು ನಿಮಗೆ ಹೊರಗೆ ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತಾನೆ, ಆದರೆ ಒಳಗೆ ಅವನು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಭಾವನೆಯನ್ನು ಹೊಂದಿದ್ದಾನೆ. ನೀವು ಬೆಳೆಯುತ್ತಿರುವ ಹಾದಿಯಲ್ಲಿ ಸಣ್ಣ ಅಡಚಣೆ ಇದ್ದರೆ ಆ ವ್ಯಕ್ತಿ ಅದರ ಹಿಂದೆ ಇರುವ ಸಾಧ್ಯತೆಗಳಿವೆ. ಈ ವ್ಯಕ್ತಿ ಎಂದಿಗೂ ನೇರವಾಗಿ ನಿಮ್ಮ ಬಳಿಗೆ ಬರುವುದಿಲ್ಲ, ಆದರೆ ಅವನು ನಿಮ್ಮ ಬೆನ್ನ ಹಿಂದೆ ಮಾತನಾಡುವ ಮೂಲಕ ನಿಮ್ಮ ಬಗ್ಗೆ ಸುಳ್ಳು ಪ್ರಚಾರವನ್ನು ಹರಡುತ್ತಿದ್ದಾನೆ. ಅವನು ನಿಮಗೆ ತಿಳಿದಿರುವವರಿಗೆ ನಿಮ್ಮ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತನಾಡುತ್ತಾನೆ. ಅವನು ಇದನ್ನು ಎಷ್ಟು ನಿಧಾನವಾಗಿ ಮಾಡುತ್ತಾನೆಂದರೆ ನೀವು ಅದನ್ನು ಗಮನಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇದು ಏಕೆ ನಡೆಯುತ್ತಿದೆ ಎಂದು ನೀವು ಯಾವಾಗಲೂ ಆಶ್ಚರ್ಯಪಡುತ್ತೀರಿ. ಆದರೆ ಇಲ್ಲಿಯವರೆಗೆ ನಿಮಗೆ ನಿಜವಾದ ಕಾರಣ ತಿಳಿದಿಲ್ಲ. ಇಲ್ಲಿ ಒಂದು ಪ್ರಮುಖ ಚಿಹ್ನೆ ಇದೆ. ಈ ವ್ಯಕ್ತಿಯ ಹೆಸರಿನಲ್ಲಿ ಕೆಲವು ನಿರ್ದಿಷ್ಟ ಅಕ್ಷರಗಳು ಇರುವ ಸಾಧ್ಯತೆಗಳು ಬಹಳ ಹೆಚ್ಚು. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಗ್ರಹಸ್ಥಾನದಿಂದ ನೀಡಲ್ಪಟ್ಟ ಸೂಚನೆಯಾಗಿದೆ. ನೀವು ಇದನ್ನು ಕೇಳಿದ ತಕ್ಷಣ ನಿಮ್ಮಲ್ಲಿ ಕೆಲವರ ಹೆಸರು ನೆನಪಿಗೆ ಬರಬಹುದು. ಆದರೆ ಒಂದು ಘಟನೆಯ ಮೂಲಕ ಸತ್ಯವು ಶೀಘ್ರದಲ್ಲೇ ಹೊರಬರುವುದರಿಂದ ಯಾರನ್ನಾದರೂ ತಕ್ಷಣ ಅನುಮಾನಿಸುವುದು ಒಳ್ಳೆಯದಲ್ಲ. ಈ 12 ವರ್ಷಗಳಲ್ಲಿ ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀರಿ. ಕೆಲವೊಮ್ಮೆ ವಿಷಯಗಳು ಕೊನೆಯ ಹಂತದಲ್ಲಿ ನಿಂತು ಹೋದವು. ಕೆಲವೊಮ್ಮೆ ನಿಮಗೆ ಬರಬೇಕಾಗಿದ್ದ ಅವಕಾಶಗಳು ಇತರರಿಗೆ ಹೋದವು. ನೀವು ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶ ವಿಳಂಬವಾಗಲು ಯಾರೋ ನಿಮ್ಮ ಮಾರ್ಗವನ್ನು ತಡೆಯುತ್ತಿರುವುದೇ ಕಾರಣ. ಈಗ ಆ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುವ ಸಮಯ ಬಂದಿದೆ. ಈಗ ಸಂಭವಿಸಲಿರುವ ಘಟನೆ ಒಂದೇ ಆಗಿದ್ದರೂ ಅದರ ಪರಿಣಾಮವು ತುಂಬಾ ದೊಡ್ಡದಾಗಿದೆ. ಆ ಘಟನೆಯಲ್ಲಿ ಆ ವ್ಯಕ್ತಿಯ ನಿಜವಾದ ಮುಖವು ಬಹಿರಂಗಗೊಳ್ಳುತ್ತದೆ. ನೀವು ನಂಬಿದವರಲ್ಲಿ ಯಾರೋ ಒಬ್ಬರು ನಿಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ ಎಂದು ನಿಮಗೆ ತಿಳಿಯುತ್ತದೆ. ಇದು ಮೊದಲಿಗೆ ನಿಮ್ಮನ್ನು ಆಘಾತಗೊಳಿಸುತ್ತದೆ, ಆದರೆ ಅದೇ ಸಮಯದಲ್ಲಿ ಅದು ನಿಮಗೆ ಹೊಸ ಮಾರ್ಗವನ್ನು ಸಹ ತೋರಿಸುತ್ತದೆ. ಈ ಸತ್ಯ ಹೊರಬಂದ ನಂತರ ನೀವು 2 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಮೊದಲನೆಯದಾಗಿ, ಯಾರನ್ನಾದರೂ ಸಂಪೂರ್ಣವಾಗಿ ನಂಬುವ ಮೊದಲು ನೀವು ಅವರ ನಡವಳಿಕೆಯನ್ನು ಗಮನಿಸಬೇಕು. ಎರಡನೆಯದಾಗಿ, ನಿಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಎಲ್ಲರಿಗೂ ಹೇಳಬಾರದು. ಇದು ಭವಿಷ್ಯದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ, ಏಕೆಂದರೆ ಎಲ್ಲರೂ ನಿಮ್ಮ ಒಳ್ಳೆಯದನ್ನು ಬಯಸುವುದಿಲ್ಲ. ಈ ಸಮಯದಲ್ಲಿ ನೀವು ಸ್ವಲ್ಪ ಒಂಟಿತನವನ್ನು ಅನುಭವಿಸಬಹುದು. ಯಾರನ್ನು ನಂಬಬೇಕೆಂದು ನೀವು ಅನುಮಾನಿಸುವುದು ಸಹಜ, ಆದರೆ ನೀವು ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬಾರದು, ಏಕೆಂದರೆ ಈ ಪರಿಸ್ಥಿತಿಯು ನಿಮ್ಮನ್ನು ಬಲಪಡಿಸುತ್ತದೆ. ಯಾರು ನಿಜವಾಗಿಯೂ ನಿಮ್ಮವರು ಮತ್ತು ಯಾರು ಅಲ್ಲ ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವ ಹಂತಕ್ಕೆ ನೀವು ಬರುತ್ತೀರಿ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ಈ ಸತ್ಯವನ್ನು ತಿಳಿದ ತಕ್ಷಣ ನೀವು ಕೋಪದಿಂದ ಪ್ರತಿಕ್ರಿಯಿಸಬಾರದು, ಅದು ನಿಮಗೆ ಹಾನಿಯನ್ನುಂಟು ಮಾಡಬಹುದು. ನೀವು ಶಾಂತವಾಗಿರಬೇಕು ಮತ್ತು ಪರಿಸ್ಥಿತಿಯನ್ನು ವಿವೇಚನೆಯಿಂದ ಅರ್ಥಮಾಡಿಕೊಳ್ಳಬೇಕು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ನೀವು ಹಾಗೆ ಮಾಡಿದರೆ ಈ ಸಮಸ್ಯೆ ನಿಮಗೆ ಒಂದು ಅವಕಾಶವಾಗಿ ಬದಲಾಗುತ್ತದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಎಲ್ಲಾ ತೊಂದರೆಗಳು ಮತ್ತು ವಿಳಂಬಗಳು ವ್ಯರ್ಥವಲ್ಲ, ಅವು ನಿಮಗೆ ಪಾಠ ಕಲಿಸಿವೆ. ಈಗ ನೀವು ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿಯಲು ಸಾಧ್ಯವಾಗುತ್ತದೆ. ಈ 12 ವರ್ಷಗಳ ಚಕ್ರವು ಈಗ ಕೊನೆಗೊಳ್ಳುತ್ತಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಪ್ರಾರಂಭವಾಗುತ್ತವೆ. ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ನಿಮ್ಮ ಸುತ್ತಲಿನವರನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಮತ್ತು ನಿಮ್ಮ ಮಾರ್ಗವನ್ನು ಆರಿಸಿಕೊಳ್ಳುವ ಸಮಯ ಇದು. ನೀವು ಧೈರ್ಯದಿಂದ ಮುಂದುವರೆದರೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮೊಳಗಿನ ಶಕ್ತಿ ಈಗ ಹೊರಬರಲಿದೆ. ಈಗ ನೀವು ಬಹಳ ಎಚ್ಚರಿಕೆಯಿಂದ ಕೇಳಬೇಕಾದ ವಿಷಯವೊಂದಿದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಒಂದು ಪ್ರಮುಖ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳಲಿದ್ದೇನೆ. ಈ ಘಟನೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಇದು ಇಲ್ಲಿಯವರೆಗೆ ನೀವು ಅರ್ಥಮಾಡಿಕೊಳ್ಳದ ಅನೇಕ ವಿಷಯಗಳಿಗೆ ಉತ್ತರಿಸುತ್ತದೆ.
ವಿಶೇಷವಾಗಿ ನಿಮ್ಮ ಬೆನ್ನ ಹಿಂದೆ ಯಾರು ವರ್ತಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಘಟನೆ ಅನಿರೀಕ್ಷಿತವಾಗಿ ಸಂಭವಿಸುತ್ತದೆ, ಆದರೆ ಅದು ಸಂಭವಿಸುವ ಸಮಯ ಬಹಳ ಮುಖ್ಯ. ಈ ತಿಂಗಳ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಸುತ್ತಲಿನ ಬದಲಾಗುತ್ತಿರುವ ವಾತಾವರಣವನ್ನು ನೀವು ಗಮನಿಸುವಿರಿ. ನಿಮ್ಮೊಂದಿಗೆ ಮಾತನಾಡುವವರ ಧಾಟಿಯಲ್ಲಿ ನೀವು ಬದಲಾವಣೆಯನ್ನು ನೋಡುತ್ತೀರಿ. ಕೆಲವರು ನಿಮ್ಮಿಂದ ದೂರವಾಗಲು ಪ್ರಾರಂಭಿಸುತ್ತಾರೆ. ಇದು ಸಾಮಾನ್ಯವಲ್ಲ. ನಿಮ್ಮ ಜೀವನದಲ್ಲಿ ಅಡಗಿರುವ ಸತ್ಯಗಳು ಬಹಿರಂಗಗೊಳ್ಳುವ ಸಮಯ ಹತ್ತಿರದಲ್ಲಿದೆ ಎಂಬುದರ ಸಂಕೇತವಿದು. ಈ ಬದಲಾವಣೆಗಳನ್ನು ನೀವು ಗಮನಿಸಿದರೆ ನೀವು ಮುಂಚಿತವಾಗಿಯೇ ಸತ್ಯವನ್ನು ಅರಿಯಬಹುದು. ಆ ಪ್ರಮುಖ ಘಟನೆಯೆಂದರೆ, ಒಂದು ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ನೇರವಾಗಿ ಕೆಟ್ಟದ್ದನ್ನು ಹೇಳಬಹುದು ಅಥವಾ ಯಾರಾದರೂ ಬಂದು ನಿಮಗೆ ಸತ್ಯವನ್ನು ತಿಳಿಸಬಹುದು. ನೀವು ನಂಬಿದ ವ್ಯಕ್ತಿಯ ಹೆಸರು ಅದರಲ್ಲಿರಬಹುದು. ಇದು ಮೊದಲಿಗೆ ನಿಮಗೆ ತುಂಬಾ ನೋವುಂಟು ಮಾಡುತ್ತದೆ, ಆದರೆ ಅದೇ ಸಮಯದಲ್ಲಿ ನಿಮಗೆ ಸ್ಪಷ್ಟತೆ ನೀಡುತ್ತದೆ. ನೀವು ಇದನ್ನು ತಿಳಿದ ತಕ್ಷಣ ಪ್ರತಿಕ್ರಿಯಿಸಲು ಬಯಸುತ್ತೀರಿ, ಆದರೆ ನೀವು ನಿಲ್ಲಿಸಿ ಯೋಚಿಸಬೇಕು. ಏಕೆಂದರೆ ಆ ಸಮಯದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರ ನಿಮಗೆ ಬಹಳಷ್ಟು ಹಾನಿಯನ್ನುಂಟು ಮಾಡಬಹುದು. ವಿಶೇಷವಾಗಿ ಸಂಬಂಧಗಳಲ್ಲಿ ನೀವು ಶಾಂತವಾಗಿರಬೇಕು ಮತ್ತು ಪರಿಸ್ಥಿತಿಯನ್ನು ವಿವೇಚಿಸಿ ಮುಂದುವರಿಯಬೇಕು. ಈ ಸಮಯದಲ್ಲಿ ನೀವು ಅನುಸರಿಸಬೇಕಾದ ಪ್ರಮುಖ ಮುನ್ನೆಚ್ಚರಿಕೆ ಎಂದರೆ ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ನೀವು ಎಷ್ಟೇ ನಂಬಿದರೂ ಸ್ವಲ್ಪ ದೂರ ಕಾಯ್ದುಕೊಳ್ಳುವುದು ಉತ್ತಮ. ಸ್ವಲ್ಪ ಗಮನಿಸಿದರೆ ನೀವು ಅನೇಕ ಗುಟ್ಟುಗಳನ್ನು ಅರಿಯುವಿರಿ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಈ ಘಟನೆಯಿಂದ ನೀವು ನಿರಾಶೆಗೊಳ್ಳಬಾರದು, ಏಕೆಂದರೆ ಅದು ನಿಮಗೆ ತಿಳುವಳಿಕೆಯನ್ನು ನೀಡುತ್ತದೆ. ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಪಾಠವಿದೆ. ಈ ಘಟನೆಯು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ಮತ್ತು ಭವಿಷ್ಯದಲ್ಲಿ ನೀವು ಬಲಶಾಲಿಯಾಗಲು ನೆರವಾಗುತ್ತದೆ. ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳ ಹಿಂದಿನ ಕಾರಣ ಈ ಘಟನೆಯಿಂದ ವಿವರಿಸಲ್ಪಡುತ್ತದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಕೆಲವು ವಿಷಯಗಳು ಏಕೆ ನಿಂತಿವೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ತಿಳುವಳಿಕೆಯು ನಿಮಗೆ ಹೊಸ ಮಾರ್ಗವನ್ನು ತೋರಿಸುತ್ತದೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಏಕೈಕ ಕೆಲಸವೆಂದರೆ ನಿಮ್ಮ ಮೇಲೆ ನಂಬಿಕೆ ಇಡುವುದು. ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ, ಇತರರ ಮಾತುಗಳಿಗೆ ಗಮನ ಕೊಡಬೇಡಿ. ನೀವು ನಿಮ್ಮ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದುವರಿಯುತ್ತಿದ್ದರೆ ಈ ಘಟನೆಯು ನಿಮಗೆ ಒಂದು ಅಡಚಣೆಯಾಗುವ ಬದಲು ಒಂದು ಅವಕಾಶವಾಗುತ್ತದೆ. ನೀವು ಶಾಂತವಾಗಿದ್ದಷ್ಟು ಪರಿಸ್ಥಿತಿಯನ್ನು ನಿಭಾಯಿಸಲು ಸುಲಭವಾಗುತ್ತದೆ. ಈ ದಿನಗಳಲ್ಲಿ ಸ್ವಲ್ಪ ಸಮಯ ಒಂಟಿಯಾಗಿರಲು ಪ್ರಯತ್ನಿಸಿ ಮತ್ತು ನಿಮ್ಮೊಳಗೆ ಯೋಚಿಸಿ. ಇದು ನಿಮಗೆ ಸಾಕಷ್ಟು ಸ್ಪಷ್ಟತೆಯನ್ನು ನೀಡುತ್ತದೆ. ನಿಮ್ಮ ಮನಸ್ಸು ನಿಮಗೆ ಹೇಳುವುದನ್ನು ಕೇಳುವುದು ಬಹಳ ಮುಖ್ಯ. ಇದು ಪರೀಕ್ಷೆಯ ಸಮಯವಾದರೂ ಅವಕಾಶದ ಸಮಯವೂ ಹೌದು. ನೀವು ಈ ಪರಿಸ್ಥಿತಿಯನ್ನು ಹೇಗೆ ಬಳಸುತ್ತೀರಿ ಎಂಬುದು ನಿಮ್ಮ ಕೈಯಲ್ಲಿದೆ. ನೀವು ಧೈರ್ಯದಿಂದ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರೆದರೆ ಈ ಘಟನೆಯು ನಿಮ್ಮ ಜೀವನವನ್ನು ಉತ್ತಮ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ. ಈಗ ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ 3 ಜನರ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು. ಅವರ ಪ್ರವೇಶವು ಕಾಕತಾಳೀಯವಲ್ಲ, ಇದು ಕಾಲಚಕ್ರದ ಪ್ರಭಾವ. ಈ 3 ಜನರು ಒಬ್ಬೊಬ್ಬರಾಗಿ ಬರುತ್ತಾರೆ. ಮೊದಲಿಗೆ ಅವರು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತಾರೆ, ಆದರೆ ನಂತರ ಅವರ ಪಾತ್ರ ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿಯುತ್ತದೆ. ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿ ಬರುವ ಮಹಿಳೆಯ ಬಗ್ಗೆ ಹೇಳಬೇಕೆಂದರೆ, ಅವಳು ನಿಮಗೆ ಸಹಾಯ ಮಾಡುವವಳಂತೆ ಕಾಣುತ್ತಾಳೆ ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಮಾತನಾಡುತ್ತಾಳೆ. ಅವಳ ಮಾತುಗಳಲ್ಲಿ ದೃಢನಿಶ್ಚಯವಿದೆ, ಆದರೆ ನೀವು ತಕ್ಷಣ ಅವಳನ್ನು ಸಂಪೂರ್ಣವಾಗಿ ನಂಬಬಾರದು. ಎರಡನೇ ಮಹಿಳೆಯ ಪ್ರವೇಶ ಸ್ವಲ್ಪ ಭಿನ್ನವಾಗಿರುತ್ತದೆ. ಅವಳು ಮೊದಲಿಗೆ ಹೆಚ್ಚು ಹತ್ತಿರವಾಗುವುದಿಲ್ಲ, ಆದರೆ ನಂತರ ನಿಮ್ಮ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿದೆ. ಅವಳ ಸಲಹೆ ತುಂಬಾ ಚಿಂತನಶೀಲವಾಗಿರುತ್ತದೆ. ಈಗ ಆ ಪುರುಷನ ಬಗ್ಗೆ ಮಾತನಾಡೋಣ. ಅವನು ನಿಮ್ಮ ಜೀವನದಲ್ಲಿ ಬಂದಾಗ ನೀವು ಅವನನ್ನು ಮೊದಲಿಗೆ ಅಷ್ಟಾಗಿ ಗಮನಿಸದಿದ್ದರೂ, ನಂತರ ಅವನು ನಿಮ್ಮ ಕೆಲಸ ಅಥವಾ ವ್ಯವಹಾರದ ವಿಷಯದಲ್ಲಿ ಮಾರ್ಗದರ್ಶಕನಾಗುವ ಸಾಧ್ಯತೆಯಿದೆ. ಈ 3 ಜನರು ಬಂದ ನಂತರ ನಿಮ್ಮ ಆಲೋಚನಾ ವಿಧಾನವು ಬದಲಾಗಲು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಆದರೆ ನೆನಪಿಡಿ, ಈ 3 ಜನರು ಒಳ್ಳೆಯವರು ಎಂದು ಭಾವಿಸುವುದು ತಪ್ಪು. ಯಾರು ನಿಮಗೆ ಉಪಯುಕ್ತರಾಗುತ್ತಾರೆ ಎಂಬುದನ್ನು ನಿಮ್ಮ ಸ್ವಂತ ಅನುಭವದಿಂದ ಪರೀಕ್ಷಿಸಬೇಕು. ನಿಮ್ಮ ಆಂತರಿಕ ಸ್ವಭಾವವು ನೀಡುವ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಒಂದು ಮಾತು ಹೇಳಿ ಇನ್ನೊಂದು ಮಾಡುವವರಿಂದ ದೂರವಿರಿ. ಸರಿಯಾದ ಜನರನ್ನು ಆರಿಸಿದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರುತ್ತವೆ. ಇಂದಿನಿಂದ ಹೊಸ ಹಂತವು ಪ್ರಾರಂಭವಾಗಲಿದೆ. ನಿಮ್ಮ ಹಿಂದಿನ ಕಠಿಣ ಪರಿಶ್ರಮದ ಫಲಿತಾಂಶಗಳು ಕಾಣುವ ಸಮಯ ಸಮೀಪಿಸುತ್ತಿದೆ. ಉದ್ಯಮಿಗಳಾಗಿದ್ದರೆ ಹೊಸ ಅವಕಾಶಗಳು ಕಾಣುತ್ತವೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಒಳ್ಳೆಯ ಸುದ್ದಿ ಕೇಳುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶಗಳು ಬರುತ್ತವೆ. ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಲು ಪ್ರಾರಂಭಿಸುವುದು ಈ ಸಮಯದ ದೊಡ್ಡ ಬದಲಾವಣೆ. ಆದರೆ ಈ ಉತ್ತಮ ಬದಲಾವಣೆಗಳ ಜೊತೆಗೆ ಸಣ್ಣ ಪರೀಕ್ಷೆಗಳು ಇರುತ್ತವೆ, ಆದ್ದರಿಂದ ಆತುರಪಡದೆ ಹೆಜ್ಜೆ ಇಡಿ.
ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಏಕೆ ಬರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅಸೂಯೆ ಮತ್ತು ದ್ವೇಷವು ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮಾತುಗಳಲ್ಲಿ ನಿಯಂತ್ರಣವಿರಲಿ. ನಿಮಗೆ ಒಳ್ಳೆಯದನ್ನು ಬಯಸುವವರು ಯಾವಾಗಲೂ ನಿಮ್ಮನ್ನು ಬೆಳೆಸುತ್ತಾರೆ. ಕೆಲವು ಸಂಬಂಧಗಳು ನಿಮಗೆ ಪಾಠ ಕಲಿಸುವ ಮೂಲಕ ಕೊನೆಗೊಳ್ಳುತ್ತವೆ ಎಂಬುದನ್ನು ಅರಿಯಿರಿ. ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ಮತ್ತು ಸಣ್ಣ ಯಶಸ್ಸನ್ನು ಸಹ ಸಂಭ್ರಮಿಸಿ. ಶಿಸ್ತುಬದ್ಧರಾಗಿದ್ದರೆ ಫಲಿತಾಂಶಗಳು ಬೇಗ ಬರುತ್ತವೆ. ನಕಾರಾತ್ಮಕ ಪರಿಣಾಮಗಳನ್ನು ಹೋಗಲಾಡಿಸಲು ಕೆಲವು ಪರಿಹಾರಗಳನ್ನು ಇಲ್ಲಿ ನೀಡಲಾಗಿದೆ. ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಭಕ್ತಿಯಿಂದ ಪಠಿಸಿ, ಇದು ಧೈರ್ಯ ನೀಡುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ, ಅದು ನಿಮಗೆ ಪಟ್ಟು ಮರಳುತ್ತದೆ. ಗೋವಿನ ಸೇವೆ ಬಹಳ ಪವಿತ್ರ. ಹಸುಗಳಿಗೆ ಆಹಾರ ನೀಡಿ. 4ನೇ ಶನಿವಾರ ಬೇವಿನ ಮರದ ಬಳಿ ತುಪ್ಪದ ದೀಪವನ್ನು ಹಚ್ಚಿ 11 ಪ್ರದಕ್ಷಿಣೆಗಳನ್ನು ಮಾಡುತ್ತಾ ಓಂ ಲಕ್ಷ್ಮೀದೇವಿಯೇ ನಮಃ ಎಂದು ಜಪಿಸಿ. ಲಕ್ಷ್ಮೀದೇವಿಯ ಕೃಪೆಯಿಂದ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿ ನಿತ್ಯ ದೀಪ ಬೆಳಗಿಸಿ ಸಕಾರಾತ್ಮಕ ವಾತಾವರಣ ನಿರ್ಮಿಸಿ. ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳಬೇಡಿ, ಕ್ಷಮಿಸುವುದನ್ನು ಕಲಿಯಿರಿ. ನೀವು ಈ ಹಾದಿಯಲ್ಲಿ ಸಾಗಿದರೆ 8 ರೀತಿಯ ಆಶೀರ್ವಾದಗಳು ಅಂದರೆ ಹಣ, ಆರೋಗ್ಯ, ಸಂತೋಷ ಮತ್ತು ಗೌರವ ನಿಮ್ಮದಾಗುತ್ತವೆ. ಶಿವ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ನಿಮ್ಮ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ನೀವು ಧೈರ್ಯದಿಂದ ಮುನ್ನಡೆದರೆ ನಿಮ್ಮ ಕುಟುಂಬದಲ್ಲಿ ಸುಖಶಾಂತಿ ನೆಲೆಸುತ್ತದೆ. ಇದು ಕೇವಲ ಜ್ಯೋತಿಷ್ಯವಲ್ಲ, ಬದುಕಿನ ಪಾಠವೂ ಹೌದು. ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸದಾ ಬೆಂಬಲಿಸಿ. ಧನ್ಯವಾದಗಳು.